ಬ್ರೇಕ್ ನಂತರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜಯಲಕ್ಷ್ಮಿ ಅವರೇ, ನಾವು ಮಾತನಾಡ್ತಾ ಇದ್ವಿ ನೀವು ಬೆಳೆದು ಬಂದ ಒಂದು ಹಾದಿ ಅಂದರೆ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ನೀವು ಇಷ್ಟೊಂದು ಸಾಧನೆಯನ್ನು ಮಾಡಿದ್ರಿ ಅಂತಂದರೆ ಇದಕ್ಕೆ ನಿಮ್ಮ ಪೋಷಕರು ಕೂಡ ಉತ್ತಮವಾದಂತಹ ಸಹಕಾರ ನೀಡಿರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಎಲ್ಲ ನಮ್ಮ ತಂದೆ ಟ್ರಾನ್ಸ್ಫರಬಲ್ ಜಾಬಲ್ಲಿದ್ದರು. ಹೀಗಾಗಿ ಎಲ್ಲ ಜವಾಬ್ದಾರಿ ನನ್ನ ತಾಯಿಯವರದೇ ಇತ್ತು. ಅವರು ಆವಾಗೆಲ್ಲ ಮನೆ ಕೆಲಸ, ಈಗೆಲ್ಲ ಹೆಣ್ಣುಮಕ್ಕಳು ಅಂತಂದರೆ ಅಡುಗೆ ಮಾಡೋದು, ಮನೆ ಕೆಲಸಗಳೆಲ್ಲ ಎಕ್ಸ್ಪರ್ಟ್ ಇರಬೇಕು ಅನ್ನುವಂಥದ್ದು. ನೋ, ಶಿ ವಾಸ್ ನಾಟ್ ಲೈಕ್ ದ್ಯಾಟ್. ಟೋಟ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು, ಸಂಗೀತ ನಾನು ಯಾವ ಟೈಮಿಗೆ ಹೋಗ್ತೇನೆ, ಯಾವ ಟೈಮಿಗೆ ಬರ್ತೇನೆ, ನನ್ನ ಪುಸ್ತಕಗಳು, ನನ್ನ ಬ್ಯಾಗ್ಸು, ನನ್ನ ಸ್ಕೂಲ್ ಟೈಮಿಂಗ್ಸು ವೆರಿ ಸೊಫಿಸ್ಟಿಕೇಟೆಡ್ ಆಗಿ ಪ್ಲ್ಯಾನ್ ಮಾಡಿದರು. ನಾನು ತೊಗೊಂಡೋಗೋ ಬ್ಯಾಗ್ಸ್ ಹತ್ತ ಅವರು ಎವ್ರಿ ಡೇ ಚೆಕ್ ಮಾಡೋರು. ಮತ್ತು ಸ್ಕೂಲಲ್ಲಿ ಫಂಕ್ಷನ್ಸ್ ಆದರೆ ಸ್ಟೇಜೆಲ್ಲ ಬಂದು ನೋಡಿ, ನಾನು ನಾಟಕನೂ ಮಾಡ್ತಾಯಿದ್ದೆ, ಡ್ರಾಮಾಸಲ್ಲೆಲ್ಲ ಮಾಡ್ತಾಯಿದ್ದೆ. ಡ್ರಾಮಾಗಳಿದ್ದರೆ ಸ್ಟೇಜ್ ಮೇಲೆ ಬಂದು ಮೈಕ್ ಸತನೂ ನೋಡಿ ಯಾವ ಥರ ಕಾಸ್ಟ್ಯೂಮ್ಸ್ ಇರಬೇಕು ಅಂಥೇಳಿ ಎಲ್ಲವನ್ನೂ ಅವರು ಪ್ಲ್ಯಾನ್ ಮಾಡೋರು. ಕಾಂಪಿಟೇಷನ್ಸ್ಗೆ ಹೋಗ್ಬೇಕಾದ್ರೂ ಸಹ ಹೇಗೆ ಡ್ರೆಸ್ ಹಾಕ್ಕೋಬೇಕು, ಡ್ರೆಸ್ ಕೋಡ್ ಏನು, ನಮ್ಮ ಗುರುಗಳು ವೆರಿ ಪರ್ಟಿಕ್ಯುಲರ್ ಒಬ್ಬ ಡ್ರೆಸ್ ಕೋಡ್, ಆ ಕಲರ್ ಕಾಂಬಿನೇಷನ್ಸ್ ಇರೋದು. ಮತ್ತು ನಮ್ಮ ತಾಯಿನೂ ರೈಟರ್, ತುಂಬ ಹಾಡುಗಳನ್ನೆಲ್ಲ ಬರೆದಿದ್ದಾರೆ. ಸುಮಾರು ನಮ್ಮ ಡಿಸ್ಟ್ರಿಕ್ಟಲ್ಲೆಲ್ಲ ನಮ್ಮ ತಾಯಿ ಬರೆದಿದ್ದ ಹಾಡು ಯಾರು ಬರೆದಿದ್ರು ಅಂತ ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಅದನ್ನು ಕಾಂಪೋಸ್ ಮಾಡೋರು. ಆ ಹಾಡುಗಳನ್ನೆಲ್ಲ ನಾನು ಅವಾಗೇ ಹೇಳ್ತಾ ಇದ್ದೆ. ನಮ್ಮ ಸಂಗೀತ ಗುರುಗಳು ಹೇಳ್ಕೊಟ್ಟಿದ್ದ ಕೀರ್ತನೆಗಳಿರ್ತಿತ್ತು, ನಮ್ಮಮ್ಮ ಇದ್ದದ್ದೂ ನಾನು ಹೇಳ್ತಾ ಇದ್ದೆ. ಎಷ್ಟೋ ಸತಿ ನಮ್ಮಮ್ಮ ಬರೆದಿದ್ದ ಹಾಡುಗಳು ಎಷ್ಟೊಂದು ಅಂತ ನನಗೆ ಗೊತ್ತಿಲ್ಲ. ಗವ ಗರಿ ಗರಿ ರಿ ಸರಿ ಸ ಪ ನಿ ಸ ನಿ ಸರಿ ಗರಿ ಗ ಗವ ಗರಿ ಗರಿ ರಿ ಸರಿ ಸ ಪ ನಿ ಸ ನಿ ಸರಿ ಗರಿ ಗ ಪ ನಿ ಬ ನಿ ಸ ನಿ ಗರಿ ಸರಿ ಸ ನಿ ಬ ನಿ ಬ ಗರಿ ಗ ಪ ನಿ ಸ ಸ ಪ ಪ ಗರಿ ಸರಿ ಪ ವಿಗಡವ ತಿಂಭಜೆ ಹೌವಾರಣ್ಣ ಸ್ಯೌವಾರ ಬ್ರದೋಷಿ ವಾದ ಬೇಗಡ ಪತಿಂ ಭಜೆ ಗಣಪತಿಂ ಭಜೆ. ಈ ವಿಜ್ಞಾನಕ್ಕೂ ಏನಿದೆ, ನಮ್ಮ ಜ್ಯೋತಿಷಕ್ಕೂ ಏನಿದೆ, ಆ ವಿಷಯದಲ್ಲಿ ಭಾಳ ಸಮೀಪ ಬರ್ತಿದ್ದಾರೆ ಇವರು. ನನಗೆ ಅಷ್ಟು ಮಟ್ಟಿಗೆ ಅವ್ರು ತರ್ತಿರ್ತಾರೆ, ನನಗೆ ಇನ್ನೂ ಆಶ್ಚರ್ಯ ಆಗ್ತದೆ. ಅದು ಇನ್ನೂ ಬೆಳೆದು ಆ ಬೆಳೀಲಿಕ್ಕೆ ಆಸ್ಪದ ದೇವರ ನಮಗೆ ಬುದ್ಧಿಯಿಂದ ಕೊಟ್ಟು ಮಾಡಿಸಲು. ಯಾಕಂದರೆ ನನಗೂ 80 ವರ್ಷ ಆಗಿರೋ ವಿಷಯ ಇದೆ, ನನಗೂ ವೃದ್ಧಾಪ್ಯ ಬಂದರೆ. ಆದರೆ ಈ ವಿಷಯದಲ್ಲಿ ಮಾಡಿಸ್ತಾರೆ ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಗಿದೆ. ಇದ್ರ ವಿಷಯದಲ್ಲಿ ನಾನು ಯಾವಾಗ ಬೇಕಾದ್ರೆ ಗಂಟಾಘೋಷವಾಗಿ ಹೇಳ್ಬಲ್ಲೆ, ನಾನು ಅದೇನು ತೊಂದರೆ ಇಲ್ಲ. ನನಗೆ ಅತ್ತೆ ಕಂಡ್ರೆ ತುಂಬಾ ಇಷ್ಟ, ಅವ್ರ ಹಾಡು ಅಂದ್ರೆ ತುಂಬಾ ಇಷ್ಟ, ಅವ್ರ ಸ್ಟೈಲ್ ಅಂದ್ರೆ ನನಗೆ ಇನ್ನೂ ತುಂಬಾ ಇಷ್ಟ. ಅವ್ರ ಥರ ನನಗೆ ಕಚೇರಿ ಮಾಡಬೇಕು ಅಂತ ಇನ್ನೂ ಆಸಕ್ತಿ ಇದೆ. ಅವ್ರ ಕಂಡ್ರೆ ತುಂಬಾ ಇಷ್ಟ ನನಗೆ. 19 ವರ್ಷದಿಂದನೂ ನನಗೂ ಜಯಕ್ಕಂಗೂ ನಾನು ಅವ್ರ ಮನೆಗೆ ಸೊಸೆಯಾಗಿ ಬಂದೀನಿ ಅನ್ನೋ ಭಾವನೆನೇ ಇಲ್ಲ. ನಾವಿಬ್ಬರು ಅಷ್ಟು ಫ್ರೆಂಡ್ಶಿಪ್ಪಿಂದ, ಪ್ರೀತಿ ವಾತ್ಸಲ್ಯದಿಂದಲೇ ಇದ್ದೀವಿ. ಮತ್ತು ಏನೇ ಒಂದು ಡಿಸ್ಕಷನ್ ಮಾಡಿದ್ರು, ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ಆಗಲಿ, ಒಂದು ಸೈನ್ಸ್ ಬಗ್ಗೆ ಆಗಲಿ, ಮತ್ತು ಗ್ರಹ ಚಿಕಿತ್ಸೆ ಬಗ್ಗೆ, ಪ್ರತಿಯೊಂದೂ ನನಗೆ ತುಂಬ ಹತ್ರ. ಪ್ರತಿಯೊಂದು ನಮ್ಮ ಅತ್ತಿಗೆ ಕಲೀಲಿ ಅನ್ನೋ ಭಾವನೆಯಿಂದ ಪ್ರತಿಯೊಂದು ಅವ್ರು ಹೇಳ್ಕೊಡ್ತಾನೆ ಇರ್ತಾರೆ. ಓಕೆ, ನೆಕ್ಸ್ಟ್ ಈ ಒಂದು ಹಾದಿನಲ್ಲಿ, ನಿಮ್ಮ ಒಂದು ಸಾಧನೆಯ ಹಾದಿನಲ್ಲಿ ನೀವು ಶಿಕ್ಷಣ ಪಡ್ಕೊಂಡಂತಹ ನಿಮ್ಮ ಎಜುಕೇಷನ್ ಲೆವೆಲ್ ಹೇಗಿತ್ತು? ಜೊತೆಗೆ ನಿಮ್ಮ ಗುರುಗಳು ಕೂಡ ಒಂದು ಸಹಕಾರವನ್ನು ನೀಡಿರಬಹುದು ನಿಮ್ಮ ಈ ಒಂದು ಏಳಿಗೆನಲ್ಲಿ. ಅವರು ಎಷ್ಟು ಮಟ್ಟಿಗೆ ಒಂದು ಪಾತ್ರವನ್ನು ವಹಿಸ್ತಾರೆ? ಈಗ ಸಂಸ್ಕಾರ, ಸಂಸ್ಕೃತಿ, ಕನ್ವೆನ್ಷನಲಿಸಮ್ ಇವೆಲ್ಲವೂ ನನ್ನ ತಾಯಿ ಎಷ್ಟು ನನಗೆ ಬ್ಯಾಕಪ್ ಮಾಡಿದ್ದಾರೆ. ನನ್ನ ಚಿಕ್ಕಪ್ಪ ಅಶ್ವತ್ಥನಾರಾಯಣ ಅಂಥೇಳಿ ಅವರೆಷ್ಟು ಮಾಡಿದ್ದಾರೆ, ನನ್ನ ಪ್ಯಾರೆಂಟ್ಸ್ ಎಷ್ಟು ಮಾಡಿದ್ದಾರೆ, ನನ್ನ ಬ್ರದರ್ಸ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ, ಅಷ್ಟೇ ನನ್ನ ಗುರುಗಳು. ಈಸ್ ಆಲ್ಸೋ ಲೈಕ್ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂಥೇಳಿ ಇವತ್ತು ನನಗೆ ಸಂಸ್ಕಾರ ಈ ಲೆವೆಲಲ್ಲಿ ಇಂಬೈಬ್ ಆಗಿ ಪರ್ಫೆಕ್ಟಾಗಿ ಇರಬೇಕು ಅಂದರೆ
ನಾನು ಯಾವುದೇ ಒಂದು ತತ್ವಗಳಿಂದ ಡಿವೇಟ್ ಆಗದೆ ಇರಬಾರ್ದು ಅನ್ನುವಂಥ ಒಂದು ಭದ್ರ ಬುನಾದಿ ಹಾಕಿದ್ದೇ ನನ್ನ ಗುರುಗಳಾದಂಥ ಮುನಿಸ್ವಾಮಿಗಳು. ಮೈಸೂರು ಆಸ್ಥಾನದಲ್ಲಿ ಹಾಡೋರು, ಅವರು ಮಹಾರಾಜರಲ್ಲಿ ಎದುರಿಗೆ ಹಾಡಬೇಕಾದ್ರೆ ಒಂದು ಸ್ವರ ಏಚೆ ಆದರೆ ಮಹಾರಾಜರಿಗೆ ಕೋಪ ಬರ್ತಿತ್ತಂತೆ. ಅಂಥ ಸ್ಟ್ರಿಕ್ಟ್ ವಾತಾವರಣದಲ್ಲಿ ಹಾಡಿ ನಮಗೆ ಅದೇ ಕಲ್ಚರ್ನ ಇಂಬೈಬ್ ಮಾಡಿಸಿದ್ರು. ಹೀಗಾಗಿ ನನಗೆ ನಮ್ಮ ಪೂರ್ವಕರು ಸಹ ಪ್ಯಾಲೇಸ್ ಮೆಂಬರ್ಶಿಪ್ ಇತ್ತು. ನಮ್ಮ ಇನ್ನೊಬ್ಬ ಮುತ್ತಾತಂಗೆ ವೈಲಿನ್ ಪ್ಲೇಯರ್ ಇದ್ದರು ಆಸ್ಥಾನದಲ್ಲಿ, ಗುರುಗಳು ಅಲ್ಲೇ ಹಾಡಿದ್ರು. ಹೀಗಾಗಿ ನಮಗೆ ಆ ಒಂದು ಮೈಸೂರು ಪ್ಯಾಲೇಸಿನ ವಾತಾವರಣ ನನಗೆ ನ್ಯಾಚುರಲಿ ಬೈ ಡಿಫಾಲ್ಟ್ ನನಗೆ ಬಂದಿತ್ತು. ಆ ಕಲ್ಚರ್, ಈವನ್ ಆ ಟ್ರೆಡಿಷನ್ಸ್, ಈವನ್ ನಾವು ಕಚೇರಿ ಮಾಡಿದ್ರು ವೆರಿ ಪರ್ಟಿಕ್ಯುಲರ್. ಆ ಕಾಸ್ಟ್ಯೂಮ್ಸ್ ಅದೆಲ್ಲ, ಆ ಕನ್ವೆನ್ಷನಲಿಸಮ್ಸ್ ಅದೆಲ್ಲ, ಅದರಿಂದ ನೋ ಡಿವಿಯೇಷನ್. ಚೈಲ್ಡ್ ಸೈಕಾಲಜಿ ತುಂಬ ಇಷ್ಟ, ಹ್ಯೂಮನ್ ಡೆವಲಪ್ಮೆಂಟ್ ಇಷ್ಟ, ಫಿಸಿಯೋಲಾಜಿಕಿನ ಡೆವಲಪ್ಮೆಂಟ್, ಸೈಕಾಲಜಿಕಲ್ ಇಶ್ಯೂಸ್ ತುಂಬ ಇಷ್ಟ. ವಿಕಸನ ಹೇಗಾಗ್ತದೆ, ಇದ್ರ ಮೇಲಿಂದ ಇನ್ನೇನಿದೆ ಅನ್ನುವಂಥ ಕೌತುಕ, ಅದ್ರ ಮೇಲಿಂದ ಏನೋ ಇರಬೇಕು. ಅಲ್ಲಿ ನನಗೆ ಸ್ಪಿರಿಚುಯಾಲಿಟಿ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಬಂತು. ಒನ್ ಇಸ್ ಫಿಸಿಕಲ್ ಕ್ಲೂಸ್, ದೆನ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕಾಲೇಜ್ ಡೇಸ್ ಓನ್ಲಿ ಸೈಕಲಾಜಿಕಲ್. ಸಪೋರ್ಟಿವ್ ಆಗಿ ಐ ಯೂಸ್ ಟು ಸ್ಟಡಿ ಟ್ರಮೆಂಡಸ್ಲಿ ವಿತ್ ನ್ಯೂಟ್ರಿಷನ್, ಬಯೋಕೆಮಿಸ್ಟ್ರಿ ಅದೆಲ್ಲ ಇತ್ತು. ಅದನ್ನು ಮೀರಿ ಆ ಸ್ಪಿರಿಚುವಲ್ ಕ್ಲೂಸ್ ನನಗೆ ಅಲ್ಲೇ ಆ ಒಂದು ಕ್ಯೂರಿಯಾಸಿಟಿ. ಈಗ ನೋಡಿ, ನಾನು ಈ ಫಿಸಿಕಲ್ ಲೇನಲ್ಲಿ ಹೀಗೆ ಹೋಗ್ತಾ ಇದ್ದರೆ ಆ ಸ್ಪಿರಿಚುವಲ್ ಕ್ಯೂರಿಯಾಸಿಟಿ ಸೈಡ್ ಬೈ ಸೈಡ್ ಹಾಗೆ ಪ್ಯಾರಲಲ್ ಆಗಿ ಬರ್ತಾ ಇತ್ತು. ಜಯಲಕ್ಷ್ಮಿ ಅವರೇ, ನಾವು ನಿಮ್ಮ ಒಂದು ಸಾಧನೆಯ ಹಾಗೆ ಸಾಧನೆ ಹಿಂದಿರೋರ ವಿಷಯಗಳ ಬಗ್ಗೆ, ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಸಾಧಕರು ಕಾರ್ಯಕ್ರಮದಲ್ಲಿ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಹಾಗೆಯೇ ನೋಡಿ, ನನಗೆ ಸಂತೋಷ್ ಹೆಗ್ಡೆಜಿ ಸರೇ ನನಗೆ ರಾಜ್ಯೋತ್ಸವ ಅವಾರ್ಡಿಗೆ ರೆಕಮೆಂಡ್ ಮಾಡಿದ್ದು ನನ್ನ ಪರಮ ಸೌಭಾಗ್ಯ.